ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಯ್ತಾ ನೋಡ್ಬೋದು. ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಬಾಗಲಕೋಟೆಯಲ್ಲಿ ನೇಮಕಾತಿ ಮಾಡ್ಕೊಯ್ತಾ ಇದ್ದಾರೆ. ಇಲ್ಲಿ ಹಲವಾರು ಕಾಲೇಜು ಮತ್ತು ಶಾಲೆಗಳಲ್ಲಿ ನೇಮಕಾತಿಯನ್ನು ಮಾಡ್ಕೊಯ್ತಾ ಇದ್ದಾರೆ. ಕಾಲೇಜು ನೋಡ್ಬೋದು, ಶಾಲೆ ನೋಡ್ಬೋದು, ವಿಭಾಗ ನೋಡ್ಬೋದು. ಮೊದಲನೇ ದಾಳಿಯಲ್ಲಿ ವಿಭಾಗ ನೋಡಬಹುದು. ಪದವಿ ಪೂರ್ವ ಕಾಲೇಜು ವಿಭಾಗದಲ್ಲಿ ನೇಮಕಾತಿಯನ್ನು ಮಾಡ್ಕೊಯ್ತಾ ಇದ್ದಾರೆ. ಕಲಾ ವಿಭಾಗದಲ್ಲಿ ಹುದ್ದೆಗಳು ನೋಡಬಹುದು. ಪ್ರಾಚಾರ್ಯರು ರಾಮದುರ್ಗ, ಕನ್ನಡ ರಾಮದುರ್ಗ, ಇಂಗ್ಲೀಷ್ ಬಾಗಲಕೋಟೆ, ಮುಧೋಳ ರಾಮದುರ್ಗದಲ್ಲಿ ಖಾಲಿ ಇದೆ ಹುದ್ದೆ. ಅರ್ಥಶಾಸ್ತ್ರ ವಿಷಯಕ್ಕೆ ಮುಧೋಳದಲ್ಲಿ ಖಾಲಿ ಇದೆ. ಇತಿಹಾಸ ವಿಭಾಗಕ್ಕೆ ರಾಮದುರ್ಗದಲ್ಲಿ ಖಾಲಿ ಇದೆ. ಅದೇ ರೀತಿಯಾಗಿ ವಾಣಿಜ್ಯ ವಿಭಾಗದಲ್ಲಿ ವ್ಯವಹಾರ ಅಧ್ಯಯನ ಲೆಕ್ಕಶಾಸ್ತ್ರ ಒಂದು ಹುದ್ದೆಗೆ ಮುಧೋಳ ಮತ್ತು ರಾಮದುರ್ಗ ಹುದ್ದೆಗಳು ಖಾಲಿ ಇವೆ. ನಂತರ ಇಲ್ಲಿ ವಿಜ್ಞಾನ ವಿಭಾಗದಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ರಸಾಯನಶಾಸ್ತ್ರ ಬಾಗಲಕೋಟೆ ಮುಧೋಳ, ಭೌತಶಾಸ್ತ್ರ ಮುಧೋಳ, ಜೀವಶಾಸ್ತ್ರ ರಾಮದುರ್ಗ, ದೈಹಿಕ ಉಪನ್ಯಾಸಕರು ಮುಧೋಳ ಮತ್ತು ರಾಮದುರ್ಗದಲ್ಲಿ ಖಾಲಿ ಇವೆ. ಇನ್ನು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಇಲ್ಲಿ ಮುಖ್ಯೋಪಾಧ್ಯಾಯ ಹುದ್ದೆಗೆ ನೇಮಕಾತಿ ರಾಮದುರ್ಗದಲ್ಲಿ ಖಾಲಿ ಇದೆ. ನಂತರ ಇಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಕೂಡ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಂಗ್ಲೀಷ್ ಮಾಧ್ಯಮದ ಹುದ್ದೆಗಳಿಗೆ ನೇಮಕಾತಿ ನೋಡಬಹುದು. ಕನ್ನಡ, ಇಂಗ್ಲೀಷ್, ಹಿಂದಿ, PCM ವಿಜ್ಞಾನ, CBZ ಸಮಾಜಶಾಸ್ತ್ರ, ಆಂಗ್ಲ, ಹಿಂದಿ ಭಾಷೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಬಾಗಲಕೋಟ, ಹುನಗುಂದ, ಮುಧೋಳ, ರಾಮದುರ್ಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇತರೆ ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ದೈಹಿಕ ಶಿಕ್ಷಕರು ಬಾಗಲಕೋಟೆ ಬೆಳಗಿ, ಡ್ರಾಯಿಂಗ್ ಶಿಕ್ಷಕರು ಬಾಗಲಕೋಟೆ ಬೆಳಗಿ, ಸಂಗೀತ ಶಿಕ್ಷಕರು ಬಾಗಲಕೋಟೆ, ದ್ವಿತೀಯ ಸಹಾಯಕ ರಾಮದುರ್ಗದಲ್ಲಿ ನೇಮಕಾತಿಯನ್ನು ಈ ಒಂದು ಸಂಸ್ಥೆ ವತಿಯಿಂದ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಪ್ರಾಥಮಿಕ ವಿಭಾಗ ಇಂಗ್ಲೀಷ್ ಮಾಧ್ಯಮ, ಇಂಗ್ಲೀಷ್ ಸಮಾಜಶಾಸ್ತ್ರ, EVS ಗಣಿತ ಬಾಗಲಕೋಟೆ ಹುದ್ದೆಗಳು ಖಾಲಿ ಇವೆ. ನಂತರ ನೋಡ್ಬೋದು ವಿದ್ಯಾರ್ಥಿ ನೋಡ್ಬೋದು ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ಇಲ್ಲಿ ಪ್ರಾಚಾರ್ಯರು ಮುಖ್ಯೋಪಾಧ್ಯಾಯರ ಹುದ್ದೆಗೆ MA, MSc, MCom ಜೊತೆಗೆ BD ಮತ್ತು ಪದವಿ ಆಗಿರಬೇಕು. ಸೇವಾನುಭವ ಕೂಡ ಕೇಳ್ತಾ ಇದ್ದಾರೆ. ನಂತರ ಇಲ್ಲಿ ಪ್ರೌಢಶಾಲೆ ವಿಭಾಗ, ಪದವಿ ಪೂರ್ವ ವಿಭಾಗ ಕೂಡ ನೀವು ಇಲ್ಲಿ BA, BSc, BCom, BBA, MSc, MCom ಜೊತೆಗೆ B.Ed ಆಗಿರಬೇಕು. ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡುವಂಥ ಅಭ್ಯರ್ಥಿಗೆ ಸಲ್ಲಿಸಬಹುದು. ನಂತರ ಪ್ರಾಥಮಿಕ ವಿಭಾಗಕ್ಕೆ MSc, BSc ಮತ್ತು D.Ed ಆಗಿರಬೇಕು. ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡಬೇಕು. ದೈಹಿಕ ಶಿಕ್ಷಕ ಹುದ್ದೆಗೆ MPed ಮತ್ತು B.Ped ಆಗಿರಬೇಕು. ನಂತರ ಇಲ್ಲಿ ದ್ವಿತೀಯ ಸಹಾಯಕ ಹುದ್ದೆಗೆ BCom, BSc, BBA ಜೊತೆಗೆ ಟ್ಯಾಲಿ ಹೊಂದಿರುವ ಜೊತೆಗೆ ಕಂಪ್ಯೂಟರ್ ಜ್ಞಾನ ಕೂಡ ಇರಬೇಕು. ಇಲ್ಲಿ ಚಿತ್ರಕಲಾ ವಿಭಾಗಕ್ಕೆ BVP ಮತ್ತು MEP ಕೋರ್ಸ್ ಆಗಿರಬೇಕು. ಸಂಗೀತ ವಿಭಾಗಕ್ಕೆ ಪದವಿ ಜೊತೆಗೆ ಸಂಗೀತ ಮತ್ತು ಡ್ಯಾನ್ಸ್ನಲ್ಲಿ ವಿದ್ಯಾರ್ಥಿಯನ್ನು ನೀವು ಇಲ್ಲಿ ಹೊಂದಿರಬೇಕಾಗುತ್ತದೆ. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆಗಳ ಮುಖಾಂತರ ನೀವು ಈ ಪ್ರಕಟಣೆಯಾದ 10 ದಿನ ಒಳಗಾಗಿ ನೀವು ಕಾರ್ಯಾಧ್ಯಕ್ಷರು ಶ್ರೀ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಬಾಗಲಕೋಟೆ ಇವರ ಹೆಸರಿನಲ್ಲಿ ನೀವು ಅರ್ಜಿಯನ್ನು ಕಳಿಸಬೇಕು. ಇಲ್ಲಾಂದರೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ನೀವು BVV ಸಂಘ ಬಾಗಲಕೋಟೆ ಕಚೇರಿ ಕೂಡ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಕರೆ ಮಾಡಿ ಅರ್ಜಿನ ಕೂಡ ನೀವು ಸಲ್ಲಿಸ್ಬೋದು. ಜ್ಞಾನ ಸೌಧ ವಿದ್ಯಾಲಯ ಬೀದರ್ನಲ್ಲಿ ನೇಮಕಾತಿ. ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ 2026-27 ಸಾಲಿಗೆ ಎಷ್ಟು ಹುದ್ದೆಗಳನ್ನು ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡ್ಬೋದು. ಇಲ್ಲಿ ಕೂಡ ಮ್ಯಾಥಮೆಟಿಕ್ಸ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. BSc B.Ed ಆಗಿರಬೇಕು 5 ಹುದ್ದೆಗೆ ನೇಮಕಾತಿ. ಸೈನ್ಸ್ BSc B.Ed ಆಗಿರಬೇಕು 5 ಹುದ್ದೆ. ಸೋಷಿಯಲ್ ಸ್ಟಡೀಸ್ BSc B.Ed 5 ಹುದ್ದೆ. ಇಂಗ್ಲೀಷ್ BA B.Ed ಆಗಿರಬೇಕು 3 ಹುದ್ದೆ. ಕನ್ನಡ 3 ಹುದ್ದೆ. ಅದೇ ರೀತಿ ಹಿಂದಿ ಕೂಡ 3 ಹುದ್ದೆಗೆ ನೇಮಕಾತಿ. ಕಂಪ್ಯೂಟರ್ ಟೀಚರ್ ಮತ್ತು ಟೈಪಿಸ್ಟ್ ಹುದ್ದೆಗೆ ನೇಮಕಾತಿ. BCMC ಹಿಂದಿ ಕನ್ನಡ ಟೈಪಿಂಗ್ ಇರಬೇಕು 2 ಹುದ್ದೆಗೆ ನೇಮಕಾತಿ. ಫಿಸಿಕಲ್ ಟೀಚರ್ ಮೇಲ್ ಮತ್ತು ಫಿಮೇಲ್ ಹುದ್ದೆಗೆ ನೇಮಕಾತಿ. BPed MPed ಆಗಿರಬೇಕು 2 ಹುದ್ದೆಗೆ ನೇಮಕಾತಿ. ಲೈಬ್ರರಿ ಹುದ್ದೆಗೆ ನೇಮಕಾತಿ. ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಮತ್ತು ಬ್ಯಾಚಲರ್ ಆಫ್ ಲೈಬ್ರರಿ ಸೈನ್ಸ್ ಆಗಿರಬೇಕು ಒಟ್ಟು 2 ಹುದ್ದೆಗೆ ನೇಮಕಾತಿ. ಮ್ಯೂಸಿಕ್ ಟೀಚರ್ಗೆ ಇಲ್ಲಿ NA ವೋಕಲ್ ಡಿಗ್ರಿ ಆಗಿರಬೇಕು 1 ಹುದ್ದೆ ನೇಮಕಾತಿ. ವಾರ್ಡನ್ ಬಾಯ್ಸ್ ಮೇಲ್ ಹುದ್ದೆಗೆ ನೇಮಕಾತಿ NA ಡಿಗ್ರಿ 4 ಹುದ್ದೆ. ವಾರ್ಡನ್ ಗರ್ಲ್ಸ್ ಹಾಸ್ಟೆಲ್ಗೆ ಫಿಮೇಲ್ ನೇಮಕಾತಿ NA ಡಿಗ್ರಿ ಒಟ್ಟು 2 ಹುದ್ದೆಗೆ ನೇಮಕಾತಿ. ಕ್ಲರ್ಕ್ FDC ಮತ್ತು SDC ಹುದ್ದೆಗೆ ನೇಮಕಾತಿ NA ಡಿಗ್ರಿ 2 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೋಡಬಹುದು ಹಿಂದಿ ಆ್ಯಂಡ್ ಕನ್ನಡ ನೀವು ರಿಟರ್ನ್ ಟೆಸ್ಟ್ ಕೂಡ ನೀವು ಇಲ್ಲಿ ಬರೀಬೇಕಾಗುತ್ತದೆ. ಬೆಳಿಗ್ಗೆ 9:30ಯಿಂದ ನೀವು ಇಲ್ಲಿ ರಿಟರ್ನ್ ಟೆಸ್ಟ್ ಕೂಡ ನೀವು ಇಲ್ಲಿ ಬರೀಬೇಕಾಗುತ್ತದೆ. ಇಂಟರ್ವ್ಯೂ ಡೇಟ್ ಕೂಡ ನೋಡ್ಬೋದು. ಸಂಡೇ ಅಂದರೆ 15/3/2026 ಸಂಡೇ ಆಗಿರುತ್ತದೆ. 10:30ಕ್ಕೆ ನಿಮಗೆ ಇವರು ಇಂಟರ್ವ್ಯೂವನ್ನು ತೆಗೆದುಕೊಳ್ತಾ ಇದ್ದಾರೆ. ಪ್ಲೇಸ್ ನೋಡ್ಬೋದು ಜ್ಞಾನಸೌಧ ವಿದ್ಯಾಲಯ ಶಿವನಗರ್ ಬೀದರ್ನಲ್ಲಿ ನೇಮಕಾತಿ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದು.
ಮೊದಲನೇದಾಗಿ ಬಸವೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮುಧೋಳ 587313 ಅಪ್ರೂವ್ಡ್ ಸಂಸ್ಥೆಯಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಕೂಡ ಇದೊಂದು ಇಂಗ್ಲೀಷ್ ಮೀಡಿಯಂ ಸಂಸ್ಥೆಯಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಕೂಡ 2026-27 ಸಾಲಿಗೆ ಕೆಲವೊಂದಿಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಮೊದಲನೇದಾಗಿ ಪ್ರೈಮರಿ ಸೆಕ್ಷನ್ಗೆ ನೇಮಕಾತಿ, ನರ್ಸರಿ ಟು UKG ಎಂಟಿಟಿ ಆಗಿರಬೇಕು ಕೋರ್ಸು. 1 to 5th ಹುದ್ದೆಗೆ ಒಂದು ಕ್ಲಾಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, EVS ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 6 to 10 ಒಂದು ಕ್ಲಾಸ್ಗಳಿಗೆ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಕನ್ನಡ, ಇಂಗ್ಲೀಷ್, ಸೈನ್ಸ್, PCM, CBZ, ಸೋಷಿಯಲ್ ಸೈನ್ಸ್, ಹಿಂದಿ ಟೀಚರ್ಗಳಿಗೆ ನೇಮಕಾತಿ. ನಂತರ ಅದರ್ಸ್ ಹುದ್ದೆಗೆ ಒಂದು ನೇಮಕಾತಿ, ಫಿಸಿಕಲ್ ಟೀಚರ್ಗೆ ನೇಮಕಾತಿ, ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್ಗೆ ನೇಮಕಾತಿ, ಮ್ಯೂಸಿಕ್ ಟೀಚರ್ಗಳಿಗೆ ನೇಮಕಾತಿ, SDC ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸಬೇಕಾದರೆ ಮೊದಲನೇದಾಗಿ ಹೈಸ್ಕೂಲ್ ಸೆಕ್ಷನ್ಗೆ ನೀವು ಇಲ್ಲಿ BA, BSc, MA, MSc, B.Ed ಆಗಿರಬೇಕು. ನಂತರ ಇಲ್ಲಿ ಟೀಚರ್ ಕೂಡ ಇಲ್ಲಿ MPed ಅಥವಾ BPed ಆಗಿರಬೇಕು. ಪ್ರೈಮರಿ ಸೆಕ್ಷನ್ ಕೂಡ ನೋಡ್ಬೋದು NTC, D.Ed, BA, BSc, MA, MSc ವಿತ್ B.Ed ಕೂಡ ಆಗಿರಬೇಕು. ನಂತರ ಇಲ್ಲಿ ಮ್ಯೂಸಿಕ್ ಸೆಕ್ಷನ್ ಕೂಡ ನೀವು ಡಿಗ್ರಿ ವಿತ್ ಮ್ಯೂಸಿಕ್ ಮತ್ತು ಡ್ಯಾನ್ಸ್ ಕೂಡ ಆಗಿರಬೇಕು. SDC ಹುದ್ದೆಗೆ BA, BCom, BSc, BBA ವಿತ್ ಟ್ಯಾಲಿ ಹೊಂದಿರಬೇಕು. ಜೊತೆ ಕಂಪ್ಯೂಟರ್ ಜ್ಞಾನ ಕೂಡ ನಿಮಗೆ ಹೊಂದಿರಬೇಕಾಗುತ್ತದೆ. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ BBB ಸಂಘ ಅವರ ಒಂದು ರೂಲ್ಸ್ ಪ್ರಕಾರ ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲಾತಿಯ ಮುಖಾಂತರ ನೀವು ಈ ಪತ್ರಿಕಾ ಪ್ರಕಟಣೆಯಾದ 10 ದಿನ ಒಳಗಾಗಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ BEMS ಮುಧೋಳ್ ಅವರ ಒಂದು ಸಂಸ್ಥೆ ಒಂದು ಇಮೇಲ್ ಕೂಡ ಇಲ್ಲಿ ನೀವು ಗಮನಿಸಬಹುದು. ಈ ಇಮೇಲ್ಗೆ ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ಕೂಡ ನೀವು ಇಲ್ಲಿ ಒಂದು ರೆಸ್ಯೂಮನ್ನು ಕೂಡ ನೀವು ಅವರಿಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಹೆಡ್ ಮಾಸ್ಟರ್ಗೂ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಸ್ಪೋರ್ಟ್ಸ್ ಧಾರವಾಡ ಅರ್ಜೆಂಟ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಸಂಸ್ಥೆಯಲ್ಲಿ ಸ್ಪೋರ್ಟ್ಸ್ ಟೀಚರ್ಗಳಿಗೆ ನೇಮಕಾತಿ, ಕ್ರಿಕೆಟ್, ಫುಟ್ಬಾಲ್, ಬಾಸ್ಕೆಟ್ಬಾಲ್, ಅಥ್ಲೆಟಿಕ್ಸ್ ಮತ್ತು ಗೇಮ್ಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲೊಕೇಶನ್ ನೋಡ್ಬೋದು ಧಾರವಾಡ, ಬೈಲಹೊಂಗಲ. ಈ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಈ ಒಂದು ವಾಟ್ಸಪ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ನೀವು ಇಲ್ಲಿ ಸೆಂಡ್ ಮಾಡಬಹುದು. ಕಾಮಧೇನು ಸ್ಕೂಲ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ಬೆಳಗಾವಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಇನ್ನಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪೋಸ್ಟ್ ನೋಡಬಹುದು. ಕನ್ನಡ, ಹಿಂದಿ ಮತ್ತು ಇಂಗ್ಲೀಷ್ ಹುದ್ದೆಗೆ ನೇಮಕಾತಿ, BA, MA, B.Ed ಆಗಿರಬೇಕು. ಹೈಯರ್ ಸೆಕ್ಷನ್ಗೆ ನೇಮಕಾತಿ, 2 ಹುದ್ದೆಗೆ ನೇಮಕಾತಿ. ಸೈನ್ಸ್, ಮ್ಯಾಥಮೆಟಿಕ್ಸ್ ಹುದ್ದೆಗೆ ನೇಮಕಾತಿ, ಒಟ್ಟು 2 ಹುದ್ದೆಗೆ ನೇಮಕಾತಿ. ಸೋಷಿಯಲ್ ಸೈನ್ಸ್ ಹುದ್ದೆಗೆ ನೇಮಕಾತಿ, 2 ಹುದ್ದೆ. ಇಂಗ್ಲೀಷ್, ಕನ್ನಡ, ಹಿಂದಿ ಇಲ್ಲಿ D.Edಗೆ ವಿದ್ಯಾರ್ಥಿ ಹೊಂದಿರಬೇಕು. ಪ್ರೈಮರಿ ಸೆಕ್ಷನ್ ನೇಮಕಾತಿ, 1 ಹುದ್ದೆ. ಅದೇ ರೀತಿಯಾಗಿ ಮ್ಯಾಥಮೆಟಿಕ್ಸ್ ಹುದ್ದೆಗೆ ನೇಮಕಾತಿ, D.Ed ಆಗಿರಬೇಕು. ಪ್ರೈಮರಿ ಸೆಕ್ಷನ್ 1 ಹುದ್ದೆಗೆ ನೇಮಕಾತಿ. ಇಲ್ಲಿ ಮದರ್ ಟೀಚರ್ಸ್ಗಳಿಗೆ ನೇಮಕಾತಿ, NTT ಮತ್ತು ಇಲ್ಲಿ ಪ್ರೀ ಪ್ರೈಮರಿ ಒಂದು ಸೆಕ್ಷನ್ಗೆ ನೇಮಕಾತಿ, 2 ಹುದ್ದೆ. ಇಲ್ಲಿ ಮ್ಯೂಸಿಕ್ ಟೀಚರ್ಗೆ ನೇಮಕಾತಿ, BA ಮ್ಯೂಸಿಕ್ ಆಗಿರಬೇಕು. ಪ್ರೈಮರಿ ಮತ್ತು ಹೈಯರ್ ಸೆಕ್ಷನ್ಗೆ ನೇಮಕಾತಿ, ಒಟ್ಟು 1 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಹುದ್ದೆಗೆ ನೇಮಕಾತಿ, ಸರ್ಟಿಫಿಕೇಟ್ ಹೊಂದಿರಬೇಕು. ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ನೇಮಕಾತಿ, 1 ಹುದ್ದೆ. ಡ್ರಾಯಿಂಗ್ ಟೀಚರ್ಗಳಿಗೆ ನೇಮಕಾತಿ, BA ಮತ್ತು MA ಮತ್ತು ಫೈನ್ ಆರ್ಟ್ ಆಗಿರಬೇಕು. ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ನೇಮಕಾತಿ, ಒಟ್ಟು 1 ಹುದ್ದೆಗೆ ಈ ಒಂದು ಸಂಸ್ಥೆಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮಿನಿಮಮ್ ಇಲ್ಲಿ 2 ವರ್ಷ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾ ಇದ್ದಾರೆ. ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಬಗ್ಗೆ ಜ್ಞಾನ ಹೊಂದಿರಬೇಕು. ನೀವು ಇಲ್ಲಿ ಇಂಗ್ಲೀಷ್ನಲ್ಲೇ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿದೆ, ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಶ್ರೀ ತ್ರಿಪುರ PU ಕಾಲೇಜ್ ಬೆಳಗಾಂ ಒಂದು ಸಂಸ್ಥೆಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಫಿಸಿಕ್ಸ್ ಒಂದು ಉಪನ್ಯಾಸ ಹುದ್ದೆಗೆ ಒಟ್ಟು 2 ಹುದ್ದೆ, ಕೆಮಿಸ್ಟ್ರಿ 2 ಹುದ್ದೆ, ಜುವಾಲಜಿ 1 ಹುದ್ದೆ, ಮ್ಯಾಥ್ 2 ಹುದ್ದೆ. ಈ ಎಲ್ಲ ಹುದ್ದೆಗಳಿಗೆ ನೀವು ನೇಮಕಾತಿ ಹೊಂದಬೇಕಾದ್ರೆ ನಿಮಗೆ ಇಲ್ಲಿ ಮಾಸಿಕವಾಗಿ 30,000-40,000 ರೂಪಾಯಿ ಪೇಮೆಂಟ್ ಕೂಡ ಇದೆ. ಅದೇ ರೀತಿಯಾಗಿ ಎಜುಕೇಷನ್ ನೋಡ್ಬೋದು. ಪೋಸ್ಟ್ ಗ್ರ್ಯಾಜುಯೇಟ್ ಸೈನ್ಸ್ ಹೊಂದಿರಬೇಕು. ಎಕ್ಸ್ಪೀರಿಯನ್ಸ್ ನೋಡ್ಬೋದು, 3 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಅದೇ ರೀತಿಯಾಗಿ ನೀಟ್ ಮತ್ತು JEE ಮತ್ತು ಕರ್ನಾಟಕ CETಗೆ ನೀವು ಇಲ್ಲಿ ಬೋಧನೆ ಮಾಡಲು ನೀವು ಇಲ್ಲಿ ಅರ್ಹ ಆಗಿರಬೇಕು. ನಂತರ ಇಲ್ಲಿ ಟೆಲಿಕಾಲರ್ ಹುದ್ದೆಗೆ ನೇಮಕಾತಿ, ಒಟ್ಟು 10 ಹುದ್ದೆ. ಸ್ಯಾಲ್ರಿ ಕೂಡ ಇಲ್ಲಿ ನೋಡ್ಬೋದು, 10,000 ರಿಂದ 12,000 ಇವರು ಇರ್ತಾ ಇದ್ದಾರೆ. ಎನಿ ಗ್ರ್ಯಾಜುಯೇಟ್ ಕೂಡ ಇಲ್ಲಿ ಅರ್ಜಿ ಸಲ್ಲಿಸಬಹುದು. ನಂತರ ಇಲ್ಲಿ ಪ್ಯೂನ್ ಹುದ್ದೆಗೆ ನೇಮಕಾತಿ, ಒಟ್ಟು 2 ಹುದ್ದೆ. ಸ್ಯಾಲ್ರಿ ಕೂಡ 11,000 ಇಡ್ತಾ ಇದ್ದಾರೆ. ಎಜುಕೇಷನ್ 10th ಪಾಸ್ ಆಗಿರಬೇಕು. ಫ್ರೆಶರ್ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮಾರ್ಚ್ 12, 2026 ಟೈಮ್ ನೋಡ್ಬೋದು. 11 ರಿಂದ 4 ಗಂಟೆ ಒಳಗಾಗಿ ನೀವು ಈ ಒಂದು ವಾಲ್ಕಿಂಟ್ರಿಗೆ ಅರ್ಜಿ ಸಲ್ಲಿಸಬಹುದು. ಶ್ರೀ ತ್ರಿಪುರ PU ಕಾಲೇಜ್ ಅಪೋಸಿಟ್ ಮಹಾವೀರ ಭಗವಾನ್ ಗೋವಾಸ್
ಹಿಂದವಾಡಿ, ಬೆಳಗಾವಿಯಲ್ಲಿ ಕಂಡು ಬರ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ನೀವು ಕರೆ ಮಾಡಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಈ ಪಬ್ಲಿಕ್ ಸ್ಕೂಲ್ ನೇಮಕಾತಿ ಆದರ್ಶ ನಗರ ಹುಬ್ಬಳ್ಳಿಯಲ್ಲಿ ಕಂಡು ಬರ್ತಾ ಇದೆ ಸಂಸ್ಥೆ. ಈ ಒಂದು ಸಂಸ್ಥೆಯಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ನೋಡ್ಬೋದು. PRT ಹಿಂದಿ ಶಿಕ್ಷಣಕ್ಕೆ ನೇಮಕಾತಿ ಒಂದು ಹುದ್ದೆ, BA B.Ed ಆಗಿರಬೇಕು. ನಂತರ PRT ಸೈನ್ಸ್ ಹುದ್ದೆಗೆ ನೇಮಕಾತಿ ಒಟ್ಟು ಒಂದು ಹುದ್ದೆ, PET ಅಂದರೆ ಪಿ ಟೀಚರ್ ಹುದ್ದೆಗೆ ನೇಮಕಾತಿ 2 ಹುದ್ದೆ, MPED ಮತ್ತು B.Ped ಆಗಿರಬೇಕು. TGT ಮತ್ತು ICT ಹುದ್ದೆಗೆ ನೇಮಕಾತಿ ಒಂದು ಹುದ್ದೆ, MCA ಮತ್ತು BC ಆಗಿರಬೇಕು. ನಂತರ TGTಯಲ್ಲಿ ಮ್ಯಾಥಮೆಟಿಕ್ಸ್ ಹುದ್ದೆಗೆ ನೇಮಕಾತಿ BSc MSc B.Ed ಆಗಿರಬೇಕು. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಜೊತೆಗೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ದ ನೀಟ್ ಅಂದರೆ ಹ್ಯಾಂಡ್ ರೈಟಿಂಗ್ ಕೂಡ ನಿಮ್ಮಲ್ಲಿ ನೀಟ್ ಇರಬೇಕು, ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್. ಅದೇ ರೀತಿಯಾಗಿ ದ ಅಪ್ಲಿಕೇಶನ್ ಶೌಡ್ ಬಿ ರೀಚ್ ಆನ್ ಅಂದರೆ ಸೆಕ್ರೆಟರಿ ದ ಎನ್ ಇಲಿ ಸೊಸೈಟಿ ರೋಟ್ರಿ ಪಬ್ಲಿಕ್ ಸ್ಕೂಲ್ ಆದರ್ಶನಗರ ಹುಬ್ಬಳ್ಳಿ 580032 ಬಿಫೋರ್ ಅಂದರೆ 31/3/2026 ಒಳಗಾಗಿ ನೀವು ಇಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತದೆ. ಒಳ್ಳೆ ಸ್ಯಾಲ್ರಿ ಕೂಡ ಅವರು ನೀಡ್ತಾ ಇದ್ದಾರೆ. ಮದನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ವತಿಯಿಂದ ನೀವಿಲ್ಲಿ ಗಮನಿಸಬಹುದು. ಮದನಿ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ವೈಭವ್ ನಗರ, ಸುಭಾಸ್ ನಗರ, ಬೆಳಗಾವಿಯಲ್ಲಿ ಕಂಡು ಬರ್ತಾ ಇದೆ ಸಂಸ್ಥೆಯು. ಇಲ್ಲಿ ಕೂಡ ಕೆಲವೊಂದು ಸಬ್ಜೆಕ್ಟ್ ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇಂಗ್ಲೀಷ್ BA MA B.Ed ಆಗಿರಬೇಕು. ಕನ್ನಡ ಉರ್ದು ಟೀಚರ್ಗೆ ನೇಮಕಾತಿ BA MA B.Ed ಆಗಿರಬೇಕು. ಸೈನ್ಸ್ BSc MSc B.Ed ಆಗಿರಬೇಕು. ಮ್ಯಾಥ್ಸ್ MSc BSc B.Ed, ಸೋಷಿಯಲ್ ಸೈನ್ಸ್ BA MA B.Ed, ಕಂಪ್ಯೂಟರ್ ಟೀಚರ್ ಮತ್ತು ರೊಬೋಟಿಕ್ಸ್ಗೆ ಇಲ್ಲಿ BC MC ಆಗಿರಬೇಕು ಅಂತ ಅಭ್ಯರ್ಥಿಗಳಿಂದ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇಲ್ಲಿ ಒಂದು ಪೊಸಿಷನ್ ನೋಡ್ಬೋದು. ಪ್ರೈಮರಿ ಸೆಕ್ಷನ್ ಮತ್ತು ಮೊನೋ ಟೀಚರ್ ಮತ್ತು ಮಿಡಲ್ ಮತ್ತು ಹೈಸ್ಕೂಲ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಳ್ಳೆ ಸ್ಯಾಲ್ರಿ ಕೂಡ ಇವರು ನೀಡ್ತಾ ಇದ್ದಾರೆ ಈ ಒಂದು ಸಂಸ್ಥೆ ವತಿಯಿಂದ. ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ ಬ್ಯಾಚುಲರ್ ಆಫ್ ಇಲ್ಲಿ ಮಾಸ್ಟರ್ ಡಿಗ್ರಿ ಆಗಿರಬೇಕು. ಆ ಒಂದು ಸಬ್ಜೆಕ್ಟ್ನಲ್ಲಿ 1 ವರ್ಷದ ಅನುಭವವನ್ನು ಕೂಡ ಕೇಳ್ತಾ ಇದ್ದಾರೆ. ಸ್ಟ್ರಾಂಗ್ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸ್ಟೂಡೆಂಟ್ ಡೆವಲಪ್ಮೆಂಟ್ ಕೋರ್ಸ್ ಕೂಡ ನೀವು ಇಲ್ಲಿ ಮಾಡಿರಬೇಕಾಗುತ್ತದೆ. ಈ ಮೇಲಿನ ಎಲ್ಲ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ಆ ಸಂಸ್ಥೆ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ನೀವು ರವಾನಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ನೀವು ಕರೆ ಮಾಡಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ವಿಜಯ ಇಂಟರ್ನ್ಯಾಷನಲ್ ಸ್ಕೂಲ್, ವಿಜಯ ಸೈನ್ಸ್ PU ಕಾಲೇಜುಗಳಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಟೀಚಿಂಗ್ ಫ್ಯಾಕಲ್ಟಿ ಹುದ್ದೆಗೆ ನೇಮಕಾತಿ, ಪ್ರೀ ಪ್ರೈಮರಿ ಮತ್ತು ಪ್ರೈಮರಿ ಸೆಕ್ಷನ್ಗೆ ನೇಮಕಾತಿ, ಮದರ್ ಟೀಚರ್ಸ್ಗಳಿಗೆ ನೇಮಕಾತಿ, NTT ಮತ್ತು D.Ed ಆಗಿರಬೇಕು. ನಂತರ ಹೈಸ್ಕೂಲ್ ಸೆಕ್ಷನ್ಗೆ ನೇಮಕಾತಿ, ಇಂಗ್ಲೀಷ್, ಕನ್ನಡ, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಕಂಪ್ಯೂಟರ್, ಲೇಡಿ P ಟೀಚರ್ಗೆ ಮತ್ತು ಡ್ರಾಯಿಂಗ್ ಟೀಚರ್ಗೆ, ಇಲ್ಲಿ ಮ್ಯೂಸಿಕ್ ಟೀಚರ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಕಾಲೇಜ್ ಕೂಡ ಇಲ್ಲಿ ಉಪನ್ಯಾಸಗಳ ನೇಮಕಾತಿ ಮಾಡ್ಕೊಳ್ತಾರೆ. ಫಿಸಿಕ್ಸ್, ಬಯೋಲಜಿ, ಕಂಪ್ಯೂಟರ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೆ ನೀವು ಮಾರ್ಚ್ 15, 2026 ಸಂಡೇ 9 ರಿಂದ 2 ಗಂಟೆ ಒಳಗಾಗಿ ನೀವು ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಇವರು ನಿಮ್ಮ ನೇಮಕಾತಿ ಮಾಡ್ಕೊಳ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯೊಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಇಲ್ಲಿ ಕರೆ ಮಾಡಿ ಅರ್ಜಿ ಸಲ್ಲಿಸಬಹುದು. ಅಡ್ರೆಸ್ ನೋಡಬಹುದು. ವಿಜಯ ಇಂಟರ್ನ್ಯಾಷನಲ್ ಸ್ಕೂಲ್, ವಿಜಯ ಸೈನ್ಸ್ PU ಕಾಲೇಜ್, ಫಸ್ಟ್ ಬಿಲ್ಡಿಂಗ್ ಅಪೋಸಿಟ್ ರಾಣಿ ಚೆನ್ನಮ್ಮ ಝೂ, NH4 ಹೊನ್ನಂಗ. ಇದು ಬೆಳಗಾವಿಯಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆಯಾಗಿದೆ. ಸೌಂದರ್ಯ ಇನ್ಸ್ಟಿಟ್ಯೂಟ್ ಆಫ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್ ಒಂದು ಸಂಸ್ಥೆಯನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ, MBA ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ಪ್ರಾಧ್ಯಾಪಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾರೆ. ಸುಮಾರು 10 ವರ್ಷದ ಒಂದು PG ಒಂದು ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು. 5 ವರ್ಷದ ಒಂದು PhD ಕೂಡ ನೀವು ಇಲ್ಲಿ ಕೋರ್ಸನ್ನು ಕಂಪ್ಲೀಟ್ ಆಗಿರಬೇಕು. ಜೊತೆಗೆ ಸ್ಟ್ರಾಂಗ್ ಒಂದು ರಿಸರ್ಚ್ ಕೂಡ ನಿಮ್ಮಲ್ಲಿ ಇರಬೇಕು ಅಂತ ಒಂದು ಅಭ್ಯರ್ಥಿಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಷನ್ ನೋಡಬಹುದು. ಫಸ್ಟ್ ಕ್ಲಾಸ್ MBAನಲ್ಲಿ ಪಾಸಾಗಿರಬೇಕು. PhD ಕೂಡ ನೀವು ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟ್ರೀಮ್ನಲ್ಲಿ ನೀವು ಇಲ್ಲಿ ಅಧ್ಯಯನವನ್ನು ಮಾಡಿರಬೇಕು. ಜೊತೆಗೆ ನೆಟ್ ನೀವು ಕ್ವಾಲಿಫೈ ಕೂಡ ಆಗಿರಬೇಕು. ಒಳ್ಳೆ ಸ್ಯಾಲ್ರಿ ಕೂಡ ಇವರು ನೀಡ್ತಾ ಇದ್ದಾರೆ. ಈ ಮೇಲಿನ ಎಲ್ಲ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಆ ಒಂದು ಸಂಸ್ಥೆ ಒಂದು ಇಮೇಲ್ಗೆ ರವಾನಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಇಲ್ಲಿ ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದು. ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಚಾಮರಾಜನಗರದಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಧಿಸೂಚನೆ ಕೂಡ ಇಲ್ಲಿ ಆಗಿದೆ. ಚಾಮರಾಜನಗರ ಜಿಲ್ಲೆಯ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಶೀಘ್ರ ಲಿಪಿಕಾರ ಗ್ರೇಡ್ 3 ಹುದ್ದೆಗಳು ನೇರ ನೇಮಕಾತಿ ಮೂಲಕ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು. ಈ ಒಂದು ಹುದ್ದೆಗಳಿಗೆ 13/4/2026 ಒಂದು ಅಪ್ಲಿಕೇಶನ್ ಒಂದು ಕೊನೆಯ ದಿನವಾಗಿರುತ್ತದೆ. ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದು
ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ 13/3/2026. ಅಪ್ಲಿಕೇಶನ್ ಕೊನೆಯ ದಿನಾಂಕ 13/4/2026 ರಾತ್ರಿ 11:59ಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ. 16/4/2026ಕ್ಕೆ ಶುಲ್ಕ ಪಾವತಿಯ ಕೊನೆಯ ದಿನವಾಗಿರುತ್ತದೆ. ಅಭ್ಯರ್ಥಿಗಳು ನಿಮ್ಮ ಒಂದು ಚಾಲ್ತಿ ಇರುವ ಇಮೇಲ್ ವಿಳಾಸವನ್ನು ನೀವು ಇಲ್ಲಿ ಕಡ್ಡಾಯವಾಗಿ ಇಲ್ಲಿ ನಮೂದಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ಚಾಮರಾಜನಗರ ಒಂದು ಕೋರ್ಟ್ ಪೋರ್ಟಲ್ಗೆ ಹೋಗಿ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಶಾಂತಿ ಜೀವನ್ ಆಗ್ರೋ ಫುಡ್ಸ್ ಇಂಡಸ್ಟ್ರಿ NPK ಮಿಕ್ಸರ್ ಗೊಬ್ಬರದ ಘಟಕದಲ್ಲಿ ಇಲ್ಲಿ ಹುದ್ದೆಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಫೀಲ್ಡ್ ಆಫೀಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ವಿದ್ಯಾರ್ಥಿ ನೋಡ್ಬೋದು PUC ಆಗಿರಬೇಕು ಅಥವಾ ಯಾವುದೇ ಪದವಿ ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಪುರುಷರು ಹಾಗೂ ಮಹಿಳೆಯರಿಗೆ ವೇತನ ಪ್ರತಿ ತಿಂಗಳು 40,000ರಿಂದ 50,000 ಕೂಡ ಇವರು ನಿಮಗೆ ವೇತನವನ್ನು ನೀಡ್ತಾ ಇದ್ದಾರೆ. ಜೊತೆಗೆ TADA ಕೂಡ ಇವರು ನೀಡ್ತಾ ಇದ್ದಾರೆ. 1,00,000 ರೂಪಾಯಿ ಒಂದು ಇನ್ಸೆಂಟಿವ್ ಕೂಡ ಇವರು ನೀಡ್ತಾ ಇದ್ದಾರೆ. ನೀವು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಸಂದರ್ಶನ ದಿನಾಂಕ 14/3/2026 ಶನಿವಾರ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 3 ಗಂಟೆಗೆ. ಸ್ಥಳ ನೋಡೋದು ಹೋಟೆಲ್ ಹಂಪಿ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ದಿನಾಂಕ 15/3/2026 ರವಿವಾರ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 3 ಗಂಟೆಗೆ ನೇಮಕಾತಿ ಸ್ಥಳ ಹೋಟೆಲ್ ಪೂಜಾ ಇಂಟರ್ನ್ಯಾಷನಲ್ ದಾವಣಗೆರೆಯಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಇಲ್ಲಿ ಅರ್ಜಿ ಕೂಡ ಸಲ್ಲಿಸಬಹುದು. ಇಲ್ಲಿ ಕೂಡ ವಾಂಟೆಡ್ ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ಚನ್ನಬಸವೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ CBSE ಸ್ಕೂಲ್ ಆಗಿದೆ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳ ನೇಮಕಾತಿ. ಮೊದಲಾಗಿ ಪ್ರೈಮರಿ ಶಿಕ್ಷಕರಿಗೆ ನೇಮಕಾತಿ 1 to 6 ಒಂದು ಕ್ಲಾಸ್ಗಳಿಗೆ ನೇಮಕಾತಿ. ಅಲ್ಲಿ ಕೂಡ ಇಂಗ್ಲೀಷ್ ಟೀಚರ್ಗಳ ನೇಮಕಾತಿ ಒಟ್ಟು 2 ಹುದ್ದೆ ಇಲ್ಲಿ ಫೀಮೇಲ್ಗೆ ಆದ್ಯತೆ ನೀಡ್ತಾ ಇದ್ದಾರೆ. EVS ಸೈನ್ಸ್ ಹುದ್ದೆಗೆ ನೇಮಕಾತಿ, ಸೋಷಿಯಲ್ ಸೈನ್ಸ್ ಹುದ್ದೆಗೆ ನೇಮಕಾತಿ, PE ನೇಮಕಾತಿ ಇದೆಲ್ಲ ಇಲ್ಲಿ ಎಲ್ಲ ಮಹಿಳಾ ಅಭ್ಯರ್ಥಿಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ 6 to 10 ಹುದ್ದೆಗೆ ಇದು ಕ್ಲಾಸ್ಗಳಿಗೆ ಬೋಧನೆ ಮಾಡಲು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಇಂಗ್ಲೀಷ್ ಟೀಚರ್, ಮ್ಯಾಥ್ಸ್ ಟೀಚರ್, ಸೈನ್ಸ್ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್, ಕಂಪ್ಯೂಟರ್ ಟೀಚರ್, PE ಟೀಚರ್ ಎಲ್ಲ ಹುದ್ದೆಗಳನ್ನು ಇಲ್ಲಿ ಇದು ಮಹಿಳೆಯರಿಗಾಗಿ ನೇಮಕಾತಿ ಮಾಡ್ಕೊಳ್ತಾರೆ. PE ಟೀಚರ್ ಕೂಡ ಮಾತ್ರ ಇಲ್ಲಿ ಪುರುಷರಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಇಲ್ಲಿ ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ಅಪೋಸಿಟ್ ಇನ್ಕಮ್ ಟ್ಯಾಕ್ಸ್ ನವನಗರ ಹುಬ್ಬಳ್ಳಿಯಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತರು ಅಭ್ಯರ್ಥಿಗಳು ಅರ್ಜಿ ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಇಲ್ಲಿ KLOCL ಒಂದು ಲಿಮಿಟೆಡ್ ಅವಧಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಪ್ರಕಟಣೆ 6/3/2026ಕ್ಕೆ ಆಗಿದೆ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಇದೊಂದು ಕೂಡ ಒಂದು ಮಹಾರತ್ನ ಒಂದು ಕಂಪನಿ ಆಗಿದೆ ಕೂಡ ಇಲ್ಲಿ ಹೇಳ್ಬೋದು. ಈ ಒಂದು ಹುದ್ದೆಗೆ ಇಲ್ಲಿ ನೋಡಬಹುದು ಈ ಒಂದು ಹುದ್ದೆಗೆ ಅಂದರೆ ಇಲ್ಲಿ ಇದು ಜಿಯೋಪೆಸ್ಟ್ ಹುದ್ದೆಗೆ ನೇಮಕಾತಿ ಒಟ್ಟು 3 ಹುದ್ದೆ ನೇಮಕಾತಿ. ಅಸಿಸ್ಟೆಂಟ್ ಇದು ಜಿಯೋಪೆಸ್ಟ್ ಹುದ್ದೆಗೆ ನೇಮಕಾತಿ 2 ಹುದ್ದೆ. ಇಲ್ಲಿ ಜೂನಿಯರ್ ಒಂದು ಎಕ್ಸ್ಪ್ಲೋರೇಷನ್ ಹುದ್ದೆಗೆ ನೇಮಕಾತಿ 1 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದು. ಯೂನಿವರ್ಸಲ್ ಸ್ಕೂಲ್ ಲಕ್ಷ್ಮೇಶ್ವರದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಾಂಟೆಡ್ ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರೈಮರಿ ಟೀಚರ್ಸ್ ಅಂದರೆ ಇಲ್ಲಿ PRT ಹುದ್ದೆಗೆ ನೇಮಕಾತಿ. ಇಂಗ್ಲೀಷ್ 5 ಹುದ್ದೆ, ಕನ್ನಡ 2 ಹುದ್ದೆ, ಹಿಂದಿ 2, EVS 2, ಮ್ಯಾಥಮೆಟಿಕ್ಸ್ 2 ಹುದ್ದೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೈಸ್ಕೂಲ್ ಸೆಕ್ಷನ್ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. TGT ಹುದ್ದೆಗೆ ಇಂಗ್ಲೀಷ್ 2, ಕನ್ನಡ 2, ಹಿಂದಿ 2, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್, ಡ್ರಾಯಿಂಗ್ ಇಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ನೋಡ್ಬೋದು ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟಾಪ್ ಹುದ್ದೆಗೆ ನೇಮಕಾತಿ. ಕ್ಲರ್ಕ್ 1, ಅಕೌಂಟೆಂಟ್ 1 ಇಲ್ಲಿ PRO ಹುದ್ದೆಗೆ ಒಟ್ಟು 1 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. MGM ಪ್ರೀ ಪ್ರೈಮರಿ ಸ್ಕೂಲ್ ಮಹಾಂತೇಶ್ ನಗರ್ ಲಕ್ಷ್ಮೇಶ್ವರದಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು ಪ್ರೀ ಪ್ರೈಮರಿ ಟೀಚರ್ಸ್ಗಳಿಗೆ ಇಲ್ಲಿ 12 ಹುದ್ದೆಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಇವರು ಫಿಮೇಲ್ ಅವರಿಗೆ ಕೂಡ ಇವರು ಮೊದಲ ಆದ್ಯತೆಯನ್ನು ಇವರು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ಒಂದು ಸೇವೆಯನ್ನು ಕೂಡ ಆ ಒಂದು ಸಂಸ್ಥೆ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ನೀವು ಇಲ್ಲಿ ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದು. ಲಾಸ್ಟ್ ಡೇಟ್ ನೋಡ್ಬೋದು 21/3/2026 ಒಳಗಾಗಿ ನೀವು ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. MGM ಯೂನಿವರ್ಸಲ್ ಸ್ಕೂಲ್ ಉಳ್ಳಟ್ಟಿ ದೊಡ್ಡೂರು ರೋಡ್ ಲಕ್ಷ್ಮೇಶ್ವರ ಗದಗ ಡಿಸ್ಟಿಕ್ನಲ್ಲಿ ಈ ಒಂದು ಸಂಸ್ಥೆ ಕಂಡು ಬರ್ತಾ ಇದೆ. ಆಸಕ್ತುಳ್ಳ ಅಭ್ಯರ್ಥಿಗಳು ನೀವು ಅರ್ಜಿ ಕೂಡ ಸಲ್ಲಿಸಬಹುದು.
ಅನ್ಮೋಲ್ ಪಬ್ಲಿಕ್ ಸ್ಕೂಲ್ ನೋಡ್ಬೋದು. ಇದೊಂದು ಕೂಡ ದಾವಣಗೆರೆಯಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆಯಾಗಿದೆ. 570005 ಇದು ದಾವಣಗೆರೆಯಲ್ಲಿ ಕಂಡುಬರುವಂಥ ಒಂದು ಸಣ್ಣ ಇದೆ. ಇಲ್ಲಿ ಕೂಡ ವಾಂಟೆಡ್ ಟೀಚರ್ಸ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡ್ಬೋದು. ಇಲ್ಲಿ ಕೂಡ ಟೀಚಿಂಗ್ ಮತ್ತು ಅಲ್ಲಿ ವಾರ್ಡನ್ ಹುದ್ದೆಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಗ್ಲೀಷ್, ಕನ್ನಡ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಫಿಸಿಕಲ್ ಎಜುಕೇಷನ್ ಟೀಚರ್ಗಳಿಗೆ ನೇಮಕಾತಿಯನ್ನು ಈ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾರೆ. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಒಂದು ಸಂಸ್ಥೆಗೆ ನಿಮ್ಮ ಅಥವಾ ಇಲ್ಲಾಂದರೆ ಆ ಒಂದು ವಾಟ್ಸಪ್ ನಂಬರ್ ಮುಖಾಂತರವಾಗಲಿ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಕೂಡ ನೀವಿಲ್ಲಿ ರವಾನಿಸಬೇಕಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳ ಅರ್ಜಿ ಕೂಡ ನೀವಿಲ್ಲಿ ಸಲ್ಲಿಸಬಹುದು. ರೈನ್ಬೋ ರೆಸಿಡೆನ್ಸೀಸ್ ಪಬ್ಲಿಕ್ ಸ್ಕೂಲ್ PU ಕಾಲೇಜ್ NH4 BP ರೋಡ್ ನೋಡ್ಬೋದು. ಇದೊಂದು ರಾಣೆಬೆನ್ನೂರಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆಯಲ್ಲಿ ಕೂಡ ಕೆಲವಷ್ಟು ಟೀಚರ್ಸ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. BSc BEd MSc BEd ಆದ ಅಭ್ಯರ್ಥಿಗಳನ್ನು ಇವರು ಮ್ಯಾಥ್ಸ್ ಮತ್ತು ಸೈನ್ಸ್ ಹುದ್ದೆಗೆ ನೇಮಕಾತಿ 6 to 10th ಒಂದು ಕ್ಲಾಸ್ಗಳಿಗೆ ಬೋಧನೆ ಮಾಡಲು ಅಭ್ಯರ್ಥಿಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ BA BEd ಇಲ್ಲಿ ನೋಡ್ಬೋದು 1 to 5th ಒಂದು ಕ್ಲಾಸ್ಗಳಿಗೆ ನೇಮಕಾತಿ. ಇಂಗ್ಲೀಷ್ ಮತ್ತು EVS ಮತ್ತು ಸೋಷಿಯಲ್ ಟೀಚರ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ MA BA BEd ಆಗಿರಬೇಕು ಅಂತ ಅಭ್ಯರ್ಥಿಗಳನ್ನು ಗ್ರೇಡ್ 1 ಅಂದರೆ 1 to 5th ಮತ್ತು 6 to 8 ಒಂದು ಕ್ಲಾಸ್ಗಳಿಗೆ ಹಿಂದಿ ಬೋಧನೆ ಮಾಡಲು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಡಿಪ್ಲೊಮೊ BSc ಟು ವರ್ಕ್ ಆ್ಯಸ್ ಲ್ಯಾಬ್ ಮತ್ತು ಫ್ಲೋರ್ ಇನ್ಚಾರ್ಜ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. NE ಡಿಗ್ರಿ ಟು ವರ್ಕ್ ಅಸಿಸ್ಟೆಂಟ್ ಇದು ವಾರ್ಡನ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಲೆಕ್ಚರ್ಗಳನ್ನು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. MSc BEd ಅಂತ ಅಭ್ಯರ್ಥಿಗಳಿಗೆ ಇವರು ಬಯೋಲಜಿ ಫಾರ್ ಇಲ್ಲಿ PU ಮತ್ತು ಸೆಕೆಂಡ್ ಬೋರ್ಡ್ ಒಂದು ಎಕ್ಸಾಮ್ಗಳಿಗೆ ಮತ್ತು ನೀಟ್ ಮತ್ತು ಕರ್ನಾಟಕ CETಗೆ ಇಲ್ಲಿ ಬೋಧನೆ ಮಾಡಲು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ MSc BEd ಅಂತ ಅಭ್ಯರ್ಥಿಗಳನ್ನ ಕೆಮಿಸ್ಟ್ರಿ ಮತ್ತು PU ಕಾಲೇಜಿಗೆ ಇಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. MSc ಫಿಸಿಕ್ಸ್ ಜೂನಿಯರ್ ಲೆಕ್ಚರ್ಗಳನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲ್ಯಾಬ್ ಮತ್ತು ಸ್ಟಡಿ ಅವರ್ಸ್ಗೆ ನೀವು ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಇನ್ಸ್ಟೆಂಟ್ ಕ್ಯಾಂಡಿಡೇಟ್ ನಿಮ್ಮ ಒಂದು ಇತ್ತೀಚಿನ ಕ್ವಾಲಿಫಿಕೇಷನ್ ಮತ್ತು ಗುಡ್ ಒಂದು ಇಂಗ್ಲೀಷ್ ಕೂಡ ನಿಮ್ಮನ್ನು ಇವರು ಕೇಳ್ತಾ ಇದ್ದಾರೆ. ಇಂಟರ್ವ್ಯೂ ಡೇಟ್ ನೋಡಬಹುದು ಆನ್ ಎನಿ ಡೇ ಬಿಟ್ವೀನ್ ಅಂದರೆ ನೀವು ಯಾವಾಗಾದರೂ ಹೋಗಿ ಕೂಡ ನೀವು ಇಲ್ಲಿ ನೇರ ನೇಮಕಾತಿ ಮೂಲಕ ನೀವು ಅರ್ಜಿ ಕೂಡ ಸಲ್ಲಿಸಬಹುದು ನೋಡ್ಬೋದು. ಅಂದರೆ ವರ್ಕಿಂಗ್ ಡೇಯಲ್ಲಿ ಕೂಡ ನೀವು ಇಲ್ಲಿ ಹೋಗಿ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. 11ರಿಂದ ಮಧ್ಯಾಹ್ನ 3ರ ಒಳಗಾಗಿ ನೀವು ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೀವು ಇಲ್ಲಿ ನೇಮಕವಾಗಬಹುದು. ಜೊತೆಗೆ ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆಗಳ ಮುಖಾಂತರ ನೀವಿಲ್ಲಿ ಖುದ್ದಾಗಿ ನೀವಿಲ್ಲಿ ಹಾಜರಾಗಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು QR ಸ್ಕ್ಯಾನ್ ಮಾಡಬೇಕಾಗುತ್ತದೆ. ಗುಡ್ ಸ್ಯಾಲ್ರಿ ನೀಡ್ತಾ ಇದ್ದಾರೆ. EF ಮತ್ತು ESI ಜೊತೆಗೆ ಇಲ್ಲಿ ಫುಡ್ ಮತ್ತು ಅಕಾಮಡೇಷನ್ ನೀಡ್ತಾ ಇದ್ದಾರೆ. ಯೂನಿಫಾರ್ಮ್ ಕೂಡ ನಿಮಗೆ ನೀಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದು. ಆ ಒಂದು ಸಂಸ್ಥೆಯ ಒಂದು ಇಮೇಲ್ ಕೂಡ ನೀವು ನೋಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ರಿಚ್ ಹಾರ್ವೆಸ್ಟ್ ಪಬ್ಲಿಕ್ ಸ್ಕೂಲ್ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯು ನೋಡ್ಬೋದು ಇಲ್ಲಿ ಅಕಾಡೆಮಿಕ್ ಒಂದು ಇದು ಕೋಆರ್ಡಿನೇಟರ್ ಹುದ್ದೆಗೆ ನೇಮಕಾತಿ, ಪ್ರೀ ಪ್ರೈಮರಿ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಸಂಸ್ಥೆ ವತಿಯಿಂದ. ಅದೇ ರೀತಿಯಾಗಿ ನೀವು ಇಲ್ಲಿ ಗಮನಿಸಿ, ಇಲ್ಲಿ PGT ಹುದ್ದೆಗೆ ನೇಮಕಾತಿ, TGT ಹುದ್ದೆಗೆ ನೇಮಕಾತಿ, PRT ಹುದ್ದೆಗಳಿಗೆ ನೇಮಕಾತಿ, ಅದೇ ರೀತಿಯಾಗಿ ಚೈಲ್ಡ್ಹುಡ್ ಇಲ್ಲಿ ಅಂದರೆ ಒಂದು ಇದು NTT ಕೋರ್ಸ್ಗೆ ನೇಮಕಾತಿ ಮತ್ತು ಅದೇ ರೀತಿಯಾಗಿ ಇಲ್ಲಿ ಇದು ಆ್ಯಕ್ಟಿವಿಟಿ ಟೀಚರ್ಗಳಿಗೆ ಅಂದರೆ ಇಲ್ಲಿ ಮ್ಯೂಸಿಕ್, ಡಾನ್ಸ್, PET, ಆರ್ಟ್ ಮತ್ತು ಕ್ರಾಫ್ಟ್ ಮತ್ತು ಇಲ್ಲಿ ಟೀಚರ್ಗಳಿಗೆ ನೇಮಕಾತಿ, ಇಲ್ಲಿ ಇದು ಕೋಚ್ಗಳಿಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ LGBT ನೋಡ್ಬೋದು. ಜೊತೆಗೆ ಇಲ್ಲಿ ಹಲವಾರು ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಆಫೀಸ್ ಅಸಿಸ್ಟೆಂಟ್ ಹುದ್ದೆ ಆಗಿರ್ಬೋದು, ಅಕೌಂಟೆಂಟ್ ಹುದ್ದೆಗೆ ನೇಮಕಾತಿ, ಗ್ರಾಫಿಕ್ ಡಿಸೈನರ್ ಹುದ್ದೆಗೆ ನೇಮಕಾತಿ ಮತ್ತು ಕ್ಲರ್ಕ್ ಮತ್ತು ನರ್ಸ್ ಮತ್ತು ಇಲ್ಲಿ ಫಿಮೇಲ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಒಂದು ಸಂಸ್ಥೆಯ ಒಂದು ವರ್ಕಿಂಗ್ ಡೇಯಲ್ಲಿ ಕೂಡ ನೀವು ಇಲ್ಲಿ ಹೋಗಿ ಖುದ್ದಾಗಿ ನೀವು ಹೋಗಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೀವು ಇಲ್ಲಿ ಹಾಜರಾಗಬೇಕಾಗುತ್ತದೆ. ಬೆಳಗ್ಗೆ 9:00 ಮಧ್ಯಾಹ್ನ 3ರ ಒಳಗಾಗಿ ನೀವು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೀವು ಇಲ್ಲಿ ಅಟೆಂಡ್ ಆಗಬಹುದು. ಆ ಒಂದು ಸಂಸ್ಥೆಯ ಇಮೇಲ್ ಕೂಡ ನೀವು ಇಲ್ಲಿ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಇಂಪಾರ್ಟೆಂಟ್ ಡೇಟ್ ಕೂಡ ನೋಡ್ಬೋದು. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಕೂಡ ಇವರು ಬಿಟ್ಟಿಲ್ಲ. ಬಿಟ್ಟರೆ ನಾನು ನಿಮಗೆ ಈ ಮಾಹಿತಿಯನ್ನು ತಿಳಿಸ್ತೇನೆ. ಆಸಕ್ತ ಅಭ್ಯರ್ಥಿಗಳು ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಇನ್ನು ಕೆಲವೇ ದಿನಗಳಲ್ಲಿ. ಈ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.